ಗುಡ್ ಮಾರ್ನಿಂಗ್ ಗೈಸ್. ಸೊ ಡೇ 2 ಇವತ್ತಿನ ಪ್ಲ್ಯಾನು ನಾವು ಮಳ್ಳಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಾವು ಡ್ರೋನ್ ವ್ಯೂವಲ್ಲಿ ನೋಡೋಣ. ತುಂಬ ಸುಸೈಡ್ಗಳಾಗಿದೆ ಅಂತೆ ಲವರ್ಸು. ಇದು ಹಾವು ಥರ ಅದು ಹಾಗೆ ಸುತ್ಕೊಂಡು ತೆಳಗೆ ಹೋಯ್ತಾನೇ ಇದೆ. ಸ್ಟೆಪ್ಸು ತುಂಬ ತೆಳಗಿದೆ. ಗುಡ್ ಮಾರ್ನಿಂಗ್ ಗೈಸ್. ಸೊ ಡೇ 2 ಕುಮಾರ ಪರ್ವತ ಟ್ರೆಕ್ ಮುಗಿಸ್ಕೊಂಡು ಬಂದು ನೈಟು ಕ್ಯಾಂಪ್ ಫೈರ್ ಎಲ್ಲ ಆಯಿತು, ಚೆನ್ನಾಗಿತ್ತು. ವೈನ್ ಇತ್ತು, ಲೈಕ್ ಬೀಟಲ್ ಲೀವ್ಸ್ದು ಮತ್ತು ಅದು ಏನಂತಾರೆ ಬ್ಲ್ಯಾಕ್ಬೆರಿ ಇದು ವೈನ್ ಇತ್ತು. ಸೊ ಕುಡಿದ್ವಿ, ಚೆನ್ನಾಗಿತ್ತು. ಅದನ್ನು ಇಲ್ಲೇ ನ್ಯಾಚುರಲಾಗಿ ಮನೇಲೇ ಮಾಡಿದ್ರು. ಸೊ ಇವತ್ತೇನಿದೆ ಅಲ್ವಾ, ಇವತ್ತಿನ ಪ್ಲ್ಯಾನು ನಾವು ಮಳ್ಳಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಾವಿರೋ ಏನು ಹೋಮ್ ಸ್ಟೇ ಇದೆಯಲ್ಲ, ಇದೆ ಅದು. ಸೊ ಇದ್ರ ಹೆಸರು ಕನಿಕಾ ಹೋಮ್ ಸ್ಟೇ ಅಂತ ಹೇಳಿ. ಸೊ ಫಾಲ್ಸ್ ಹೇಳ್ತಿದ್ನಲ್ಲ, ಸೊ ಫಾಲ್ಸ್ ಬಂದು ಇಲ್ಲಿಂದ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಜಸ್ಟು ಹೋಮ್ ಸ್ಟೇಯಿಂದ ಲೆಫ್ಟ್ ತೊಗೊಂಡು ಒಳಗೆ ಹೋಗಬೇಕು. 3 ಕಿಲೋಮೀಟರ್ಸಲ್ಲಿದೆ. ಅವ್ರು ಕೇಳ್ತಾಯಿದ್ರು ಲೈಕ್ ಇಲ್ಲೇ ಇದ್ದು ಫಾಲ್ಸ್ಗೆ ಹೋಗಿ ಮತ್ತೆ ಬಂದು ಆಮೇಲೆ ಚೆಕ್ಔಟ್ ಆಗ್ತೀರಾ ಇಲ್ಲ ಅಂತೇಳಿ. ಆದರೆ ನಮ್ಮ ಟ್ರೆಕ್ ಗೈಡು ಬರತ್ತು ನಾವು ಚೆಕ್ಔಟ್ ಆಗಿ ಹೋಗ್ತೀವಿ, ಅಲ್ಲಿಂದ ನಾವು ಮತ್ತೆ ಬೇರೆ ಕಡೆ ಹೋಗೋದಿದೆ ಅಂತ ಹೇಳಿದ್ರು. ಸೊ ಇವಾಗ 8 ಗಂಟೆ ಆಗ್ತಾಯಿದೆ. ಇವಾಗ ಬ್ರೇಕ್ಫಾಸ್ಟ್ ಐ ಥಿಂಕ್ 9 o'clock ರೆಡಿ ಇರುತ್ತೆ. 9 o'clock ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಡಷ್ಟಿಗೆ 9:30 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಳ್ಳಳ್ಳಿ ಫಾಲ್ಸ್ ಏನಿದೆ ಹೋಗಿ ನೋಡೋಣ. ಸೊ ಅದಕ್ಕೆ ಮುಂಚೆ ನಮ್ಮ ಹೋಮ್ ಸ್ಟೇ ಆಗಿದೆ ಅಂತ ನಾವು ಡ್ರೋನ್ ವ್ಯೂವಲ್ಲಿ ನೋಡೋಣ. ನೋಡಿ, ಇದೇ ಹೋಮ್ ಸ್ಟೇ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಮಳ್ಳಳ್ಳಿ ಫಾಲ್ಸು ರೈಟ್, ಇಲ್ಲಿಂದ ರೈಟ್ ಹೋದರೆ 3 ಕಿಲೋಮೀಟರ್ಸಲ್ಲಿದೆ. ಆಮೇಲೆ ಇದು ಶ್ರೀ ಶಾಂತಮಲ್ಲಿಕಾರ್ಜುನ ಟೆಂಪಲ್ಲು ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋದರೆ 3 ಕಿಲೋಮೀಟರ್ಸಲ್ಲಿದೆ. ಸೊ ಇಲ್ಲಿ ತೆಳಗೊಂದು ಅಂಗಡಿ ಇದೆ. ಸೊ ಅಂಗಡಿಯಲ್ಲಿ ತಿಂಡಿ ಎಲ್ಲ ಸಿಗುತ್ತೆ, ಮತ್ತು ಬೇರೆ ತಿನ್ನೋ ಐಟಮ್ಸ್ ಎಲ್ಲ ಇದೆ ಇಲ್ಲಿ. ಇದೇ ನಾವಿದ್ದಿದ್ದು ರೂಮು. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಇವಾಗ ಚೇಂಜ್ ಇನ್ ಪ್ಲ್ಯಾನ್ಸು. ಸೆಕೆಂಡ್ ಪ್ಲೇಸ್, ಫಸ್ಟು ಬಂದು ಮಳ್ಳಳ್ಳಿ ವಾಟರ್ ಫಾಲ್ಸ್ ಅಂತ ಹೇಳಿದ್ನಲ್ಲ, ಅದಾದಮೇಲೆ ನಾವು ಇದಕ್ಕೆ ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಸರ್ಗಧಾಮಕ್ಕೆ ಹೋಗಿ ಆಮೇಲೆ ಬೆಂಗಳೂರು ಹೋಗ್ತೀವಿ. ಸೊ ನಾನು ಸಿಗ್ತೀನಿ ನಿಮಗೆ ಮತ್ತೆ ವಾಟರ್ ಫಾಲ್ಸ್ ಹತ್ರ. ಮಳ್ಳಳ್ಳಿ ವಾಟರ್ ಫಾಲ್ಸ್ ರೀಚ್ ಆಗಿದ್ದೀವಿ. ಈಗ ಒಳಗೆ ಹೋಗ್ತಾ ಇದ್ದೀವಿ. ಕೆಳಗೆ ಸ್ಟೆಪ್ಸ್ ಇಳಿಬೇಕಿದೆ.
ಇಲ್ಲಿ ನೋಡಿ ಇದೆ ಗೇಟು. ಇಲ್ಲಿ ಹೊರಗೆ ಆ್ಯಕ್ಚುಲಿ ಒಂದು ಆಲ್ಮೋಸ್ಟು 4-5 ಅಂಗಡಿಗಳಿದೆ. ತಿಂಡಿಗಂತೂ ಏನು ಕೊರತೆ ಇಲ್ಲ, ಊಟ ತಿಂಡಿಗೆಲ್ಲ. ಸೊ ಆದಮೇಲೆ ಇಲ್ಲಿ ನೋಡಿ ಸ್ಟೆಪ್ಸ್ ಹಿಂಗೆ ಈ ಗೇಟ್ ಒಳಗೆ ಹೋಗಬೇಕು. ಹೋದ ತಕ್ಷಣ ಕೊಡಗು ಜಿಲ್ಲೆ ಪಂಚಾಯಿತಿ ಸೇರುತ್ತೆ. ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಜಲಪಾತ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ ಅಂತ ಬೇಸಿಕ್ ರೂಲ್ಸು. ಮತ್ತು ಇಲ್ಲೇನಿದೆ, ಅಪಾಯ, ಡೇಂಜರ್, ಎನಿ ಟೈಮ್ ಫ್ಲ್ಯಾಶ್ ಫ್ಲಡ್ ವಿಲ್ ಕಮ್ ಫ್ರಮ್ ಅಪರ್ ಚೆಕ್ ಡ್ಯಾಮ್ ಡ್ಯೂ ಟು ಹೆವಿ ರೈನ್ಫಾಲ್. ಸೊ ಬೇಸಿಕ್ ಇದು ಕೊಟ್ಟಿದ್ದಾರೆ, ಡೀಟೇಲ್ಸ್ ಇಂಟ್ರಡಕ್ಷನ್ನು. ಅದೇ ಡೇಂಜರ್ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ, ಅಲ್ಲೇ ಇದೆ ಮಲ್ಲಳ್ಳಿ ಫಾಲ್ಸ್. ಅಲ್ಲೂ ಕೆಳಗೆ ಕಾಣಿಸ್ತೀನ ಇಲ್ಲಿಂದ ಕೊಟ್ಟು ಇಲ್ಲಿ ಕೆಳಗೆ ಫುಲ್ಲು ಸ್ಟೆಪ್ಸು, ಕೆಳಗೆ ನಡ್ಕೊಂಡು ಹೋಗಬೇಕು. ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾವು ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಆ್ಯಕ್ಚುಲಿ ತುಂಬ ಸೂಸೈಡ್ಗಳಾಗಿದೆ ಅಂತೆ. ಲವರ್ಸು ಎಲ್ಲ ಸೂಸೈಡ್ ಮಾಡ್ಕೊಳ್ತಾರಂತೆ. ಸೊ ಅದಕ್ಕೆ ತುಂಬ ಕೆಲವು ಏನೋ ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿದ್ದಾರೆ. ಅದರಿಂದಾನೆ ನೋಡಿ ಇಲ್ಲಿ ಕಂಬಿ ಎಲ್ಲ ಕಟ್ಟಿದ್ದಾರೆ. ಇಲ್ಲಿಂದ ಜಂಪ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಳಗೆ ಹೋಗ್ಬಾರ್ದು ಯಾರು ಅಂತ. ಫುಲ್ ತೆಳಗೆ ಹೋಗ್ಬೇಕು ಇಲ್ಲಿಂದ. ಇದು ಹಾವು ಥರ ಹಂಗೆ ಸುತ್ಕೊಂಡು ತೆಳಗೆ ಹೋಯ್ತಾನೇ ಇದೆ. ಸ್ಟೆಪ್ಸು ತುಂಬ ತೆಳಗಿದೆ. ಮೇಲೆ ಇರಬೇಕಾದ್ರೆ ಪಕ್ಕ ಕಷ್ಟವಾಗಿರುತ್ತೆ. ಒಳ್ಳೆ ಸದ್ಯ ನಾನು ಫುಲ್ ಬ್ಯಾಗ್ ತರಲಿಲ್ಲ. ನಾನು ಬರೀ ನನ್ನ ಡ್ರೋನು ಮತ್ತು ಈ ಗೋಪ್ರೋ ತರ್ತಾಯಿದ್ದೀನಿ. ಸೊ ಒಳ್ಳೆಯದಾಯಿತು. ಇಲ್ಲದ್ರೆ ಬ್ಯಾಗ್ ತಂದಿದ್ರೆ ಮೇಲೆ ಬರೋಷ್ಟಿಗೆ ಅಷ್ಟೇ ಮತ್ತೆ ಒಂದು ಟ್ರೆಕ್ಕಿಂಗ್ ಆಗಿಬಿಡೋದು. ತೆಳಗೆ ಇಳಿದ್ಬಿಟ್ಟಿದ್ದೀನಿ. ಇನ್ನು ಹಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ಬೇಕೀಗ ಇದಕ್ಕೆ ಮೇಲೆ. ಇಲ್ಲ ಇನ್ನೂ ಇದೆ ಸ್ಟೆಪ್ಸು. ಐ ವಾಸ್ ರಾಂಗ್. ಇನ್ನೂ ಹೋಗ್ತಾ ಇದೆ ಸ್ಟೆಪ್ಸು. ಹಾಂ, ವಾವ್, ನೋಡಿ ಸರಿಯಾಗಿದೆ. ವಾವ್, ಮಲ್ಲಳ್ಳಿ ವಾಟರ್ ಫಾಲ್ಸ್ ಹಿಂಗೆ ಸುರ್ಕೊಂಡು ಆ ಕಡೆ ಹೋಗುತ್ತೆ ನೀರು. Hi guys, I'm Bharat, a new blogger. New blogger. Yeah. ಟ್ರಕ್ ಲೀಡ್ ನಾನು. ಆದರೆ ಹೊಸ ಬ್ಲಾಗಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಪಾರ್ಟ್ನರ್ಶಿಪ್ ಜೊತೆ, ಮಂಜು ಬಾಯ್ ಜೊತೆ. ಇನ್ಮೇಲಿಂದ ನಾವು ಬ್ಲಾಗಿಂಗ್ ಮಾಡೋಣ ಅಂತ ಇದ್ದೀವಿ. ಬಾಕಿದು ಇನ್ಫಾರ್ಮೇಷನ್ ಇವ್ರು ಕೊಡ್ತಾರೆ, ಕೇಳ್ಕೊಳ್ಳಿ. ನಮ್ಮ ಹತ್ರ ಅಷ್ಟು ಪೇಷನ್ಸ್ ಇಲ್ಲ, ಹತ್ತದ್ರ ಬ್ಯುಸಿ ನಾವು. ಅವಾಗವಾಗ ಈ ಥರ ಕಾಮಿಡಿ ಮಾಡ್ತಾ ಇರ್ತಾರೆ ನಮ್ಮ ಟ್ರೆಕ್ ಲೀಡು ಭರತ್ ಅವರು. ಸೊ ಸುಸ್ತಂತೂ ಹತ್ತಾ ಇರಬೇಕಾದ್ರೆ ಸ್ಟೆಪ್ಸ್ ಇಳಿಬೇಕಾದ್ರೆ ಪಟ ಅಂತ ತಿಳ್ಕೊಂಡ್ವಿ. ಇವಾಗ ಹತ್ತಬೇಕಾದ್ರೆ ಹರಿತಾ ಇದೆ. ಏನು ನೀರು ಪಕ್ಕದಲ್ಲಿ. ಹಾಂ,
ಅಣ್ಣ ನನ್ನ ಕೈಲಾಯ್ತಾ ಕೈ ಕಟ್ಕೊಂಡಿರೋದು ನೋಡಿದ್ದೀರಾ? ಇಲ್ಲಿ ನೋಡಿ. चलो भाई के चैनल को फॉलो कर देना. ಹಾಂ, ಜಾಲಿ ಜಾಲಿ ಅಂತ ಕರ್ಕೊಂಬಂದ್ಬಿಟ್ಟೆ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಿ ಹತ್ಕೊಂಡು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಕಣ್ಣಣ್ಣ ಆಯ್ತಾ ಇಲ್ಲ ಕಣ್ಣಣ್ಣ. ಸೊ ಆಲ್ಮೋಸ್ಟ್ ಮುಕ್ಕಾಲು ಹತ್ಬಿಡ್ತೀವಿ. ಇನ್ನು ಕಾಲು ದಾರಿ ಇದೆ ಅಲ್ವಾ? ಜಸ್ಟ್ ಕಾಲು ದಾರಿ ಹತ್ಬಿಡ್ತೀವಿ ಅಷ್ಟೇ ಈಗ. ಹಾಂ, ಮೇಲೆ ರೀಚ್ ಆಗಿಬಿಟ್ವಿ. ಹಾಂ, ಪರವಾಗಿಲ್ಲ, ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ. ಸ್ಟಾರ್ಟಿಂಗಲ್ಲಿ ಅನ್ನಿಸ್ತು, ಬಟ್ ಓಕೆ. ನಮ್ಮವರೆಲ್ಲರೂ ಇಲ್ಲಿ ಕೂತಿದ್ದಾರೆ ಟೀಮು. ಎಲ್ಲರೂ ಜ್ಯೂಸ್ ಕುಡಿದ್ರಾ? ನಿಮ್ದೆಲ್ಲ ಆಯ್ತಾ? ನಮ್ದು ಬಾಕಿ ಇದೆ. ಅಣ್ಣ ಇಲ್ಲಿ ತೆಲಗೆ ಎಷ್ಟು ಸ್ಟೆಪ್ಸ್ ಇದೆ ಅಣ್ಣ? 700. ಓಕೆ, ಟೋಟಲ್ 700 ಸ್ಟೆಪ್ಸ್ ಇತ್ತು. ಹಾಂ, ಕುಡಿತೀನಿ ಜ್ಯೂಸು. ಸೊ ಗೈಸ್, ಇದಿಷ್ಟು ಮಲ್ಲಲ್ಲಿ ವಾಟರ್ಫಾಲ್ಸ್ ಬಗ್ಗೆ ಆಗಿತ್ತು. ನೀವೇನಾದರೂ ಕೂರ್ಗಿಗೆ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.